ಜಾಸ್ತಿ ಆರ್ಗ್ಯುಮೆಂಟ್ ಮಾಡ್ತಾ ಇರ್ತೀರಾ? ನೀವು ಯಾರ ಜೊತೆ ಆರ್ಗ್ಯುಮೆಂಟ್ ಮಾಡ್ತೀರಾ ಅಂತ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ರಶ್ಮಿ ವಿಳಾಲ್ ಮಾತಾಡ್ತಾ ಇದ್ದೀನಿ. ಇವತ್ತು ನನ್ನ ವಾಯ್ಸ್ಗಿಂತ ಸಮುದ್ರದ ವಾಯ್ಸ್ ತುಂಬ ದೊಡ್ಡದಾಗಿದೆ. ಯುನೋ ಐ ಆಲ್ವೇಸ್ ಬಿಲೀವ್ ಲಿವ್ ಇನ್ ದ ಪ್ರೆಸೆಂಟ್. ಈ ಮೂಮೆಂಟನ್ನು ನಾವು ಯಾವತ್ತೂ ಕೂಡ ಎಂಜಾಯ್ ಮಾಡಬೇಕಂತೆ. ಕೆಲವೊಂದು ಟೈಮ್ ಇದೆಯಲ್ಲ, ಮಿಸ್ ಆದಮೇಲೆ ಹೋದ್ಮೇಲೆ ಅದ್ರ ಬಗ್ಗೆ ಆಲೋಚನೆ ಮಾಡಿ ವೇಸ್ಟೇ, ಪ್ರಯೋಜನವೇ ಇಲ್ಲ ಅಲ್ವಾ? ಕೆಲವೊಮ್ಮೆ ಮನಸ್ಸು ಕೂಡ ಇದೇ ರೀತಿ ಕಲ್ತರ ಇರಬೇಕು. ಕೆಲವೊಂದು ಆಲೋಚನೆಗಳು, ಕೆಲವೊಂದು ಅನುಭವಗಳು ಕೆಲವೊಂದು ಜನರನ್ನು ಕಲ್ತರ ಮಾಡುತ್ತೆ. ಅಂದರೆ ದೇ ವೋಂಟ್ ರಿಯಾಕ್ಟ್ ಮಚ್. ಓಕೆ, ಸೊ ಮುಂಚೆ ನಾನು ಕೂಡ ಅದೇ ರೀತಿ ಚಿಕ್ಕ ಚಿಕ್ಕ ವಿಷಯಕ್ಕೆ ತುಂಬ ರಿಯಾಕ್ಟ್ ಮಾಡುವಂಥದ್ದು, ತುಂಬ ಆಲೋಚನೆ ಮಾಡುವಂಥದ್ದು, ಓವರ್ ಥಿಂಕ್ ಮಾಡುವಂಥದ್ದು. ದೆನ್ ಈ ಒಂದು ವಿಚಾರ ಇದೆಯಲ್ಲ, ಯಾವತ್ತು ನನ್ನ ಮೈಂಡನ್ನು ಚೇಂಜ್ ಮಾಡಿಸ್ತು ಅಂತ ಹೇಳಿದರೆ, ಡೋಂಟ್ ಓವರ್ ಥಿಂಕ್. ನಮ್ಮ ಆರ್ಗ್ಯುಮೆಂಟ್ ನಮ್ಮನ್ನು ಎಲ್ಲಾದರೂ ಒಂದು ಕಡೆ ಕರ್ಕೊಂಡು ಹೋಗಬೇಕು. ಓಕೆ, ಸೊ ವಿ ಶುಡ್ ಅಂಡರ್ಸ್ಟ್ಯಾಂಡ್. ಓಕೆ, ಈ ಆರ್ಗ್ಯುಮೆಂಟ್ ನಮ್ಮನ್ನು ಏನೋ ಒಂದು ಪ್ರೊಡಕ್ಟಿವಿಟಿ ಇದೆ ಇದರಲ್ಲಿ, ಅಥವಾ ಏನೋ ಒಂದು ಪ್ರಾಫಿಟ್ ಇದೆ, ಅಥವಾ ಏನೋ ಒಂದು ನಾಲೆಜ್ ನಮಗೆ ಸಿಗುತ್ತೆ ಹೇಳುವಂಥ ಒಂದು ಆಲೋಚನೆ ನಮ್ಮ ಆರ್ಗ್ಯುಮೆಂಟಲ್ಲಿ ಇರಬೇಕು. ಆ ಆರ್ಗ್ಯುಮೆಂಟ್ ನನ್ನ ಬ್ಲಡ್ ಪ್ರೆಷರನ್ನು ಇಂಪ್ರೂವ್ ಮಾಡಲಿಕ್ಕೆ ಯಾವತ್ತೂ ಕೂಡ ಸಪೋರ್ಟ್ ಆಗಬಾರ್ದು, ಅಥವಾ ಅದರಿಂದ ಏನೋ ಒಂದು ಪ್ರಾಬ್ಲಮ್ ಆಗ್ತಾ ಇದೆ. ಎದುರಿರುವಂಥ ವ್ಯಕ್ತಿ ನಾನು ಆರ್ಗ್ಯುಮೆಂಟ್ ಮಾಡಲಿಕ್ಕೆ ನಿಜಕ್ಕೂ ಎಲಿಜಿಬಲ್ ಇಲ್ಲವೇ ಇಲ್ಲ. ಸೊ ಇಂಥ ಥಾಟ್ ಪ್ರೊಸೆಸ್ ನಿಮಗೆ ಯಾವತ್ತು ಅನ್ನಿಸ್ತೋ, ನೀವು ಸೋತ್ರೂ ಪರವಾಗಿಲ್ಲ, ಜಾಸ್ತಿ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ಅಂಥ ಜನರ ಜೊತೆ. ಓಕೆ, ಸೊ ತುಂಬ ಬಾರಿ ನೋಡಿದ್ದೀನಿ, ಹಸ್ಬೆಂಡ್ ವೈಫಲ್ಲ ಆಯಿತಾ, ಕಾಮನ್ ಆಗಿ ಹೇಳೋದಾದರೆ ಮ್ಯಾಚೇ ಆಗೋದಿಲ್ಲ, ಮ್ಯಾಚೇ ಆಗೋದಿಲ್ಲ. ಜಾಸ್ತಿ ಅವರಲ್ಲಿ ಆರ್ಗ್ಯುಮೆಂಟ್ ಆಗ್ತಾ ಇರುತ್ತೆ. ಒಂದು ಹಸ್ಬೆಂಡ್ ವಿನ್ ಆಗಬೇಕು, ಒಂದು ವೈಫ್ ವಿನ್ ಆಗಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದರೆ, ನಮ್ಗೆ ಅನಿಸುತ್ತೆ, ಓಕೆ ಇವರು ಈ ವಿಚಾರಗಳನ್ನು ಅರ್ಥ ಮಾಡಲಿಕ್ಕೆ ಇವರಿಂದ ಆಗ್ತಾ ಇಲ್ಲ ಅಂತ. ಸೊ ಆ ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಆದ ತಕ್ಷಣ ಅದ್ರ ಬಗ್ಗೆ ಜಾಸ್ತಿ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ಹೆಲ್ತ್ ಹಾಳಾಗುತ್ತೆ, ಮನಸ್ಸು ಹಾಳಾಗುತ್ತೆ, ಮತ್ತೇನೋ ಒಂದು ಮೈಂಡ್ಸೆಟ್ಟಲ್ಲಿ ಕೆಲವು ಪ್ಲ್ಯಾನ್ಸ್ಗಳಿರುತ್ತೆ, ಅದೆಲ್ಲವೂ ಕೂಡ ಸ್ಪಾಯ್ಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನಿಮ್ಮ ಒಪೋಸಿಟಲ್ಲಿ ಯಾರು ಆರ್ಗ್ಯುಮೆಂಟ್ ಮಾಡ್ತಾರೆ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅನ್ನೆಸೆಸರಿ ಇದೆಯಲ್ವಾ, ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ಇಟ್ ವಿಲ್ ಎಫೆಕ್ಟ್ ಯುವರ್ ಹೆಲ್ತ್. ಯಂಗಿದ್ದಾಗ ನಾವು ಆರ್ಗ್ಯುಮೆಂಟ್ ಮಾಡ್ತಾ ಹೋಗ್ತೀವಿ ಆಯಿತಾ. ಸೊ ಸರ್ಟನ್ ಏಜ್ ಆದಮೇಲೆ ನಮ್ಮ ದೇಹ ನಾವು ಹೇಳಿದಾಗೆ ಕೇಳೋದಿಲ್ಲ. ಲೈಫಲ್ಲಿ ಏನು ಮಾಡಿರೋದು ಅಂತ ಕೇಳಿದರೆ, ಲೈಫ್ ಪೂರ್ತಿ ಆರ್ಗ್ಯುಮೆಂಟೇ ಮಾಡಿರೋದು. ಆ ಆರ್ಗ್ಯುಮೆಂಟಲ್ಲಿ ನನಗೆ ಏನೂ ಸಿಕ್ಕಿಲ್ಲ ಹೇಳುವಂಥ ಆಲೋಚನೆಗಳೇ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಜಾಸ್ತಿ ಆರ್ಗ್ಯುಮೆಂಟ್ಸ್ ಬೇಡ. ಕಾಮಾಗಿ ಇಟ್ಕೊಳ್ಳಿ ನಿಮ್ಮ ಮೈಂಡನ್ನು, ಪಾಸಿಟಿವ್ ಥಾಟ್ಸ್ಗಳನ್ನು ಇಂಪ್ರೂವ್ ಮಾಡಿ. ಆ್ಯಂಡ್ ಎಸ್, ಆರ್ಗ್ಯುಮೆಂಟ್ ಯಾರ ಜೊತೆ ಮಾಡ್ತೀರಾ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅನ್ನೆಸೆಸರಿ ಆರ್ಗ್ಯುಮೆಂಟ್ ನಮ್ಮ ಹೆಲ್ತನ್ನು ಹಾಳು ಮಾಡ್ತಾ ಇದೆ, ನನ್ನ ಮನಸ್ಸನ್ನು ಸ್ಪಾಯ್ಲ್ ಮಾಡ್ತಾ ಇದೆ ಅಂತ ಹೇಳಿದರೆ, ಆ ಜಾಗದಿಂದ ವಾಕವೇ ಆಗೋದೇ ಬೆಟರ್. ಅಥವಾ ಸ್ವಲ್ಪ ಶಾಂತವಾಗಿರಿ. ಜಾಸ್ತಿಯಾಗಿ ಓವರ್ ಥಿಂಕ್ ಮಾಡೋದು, ಆರ್ಗ್ಯುಮೆಂಟ್ ಮಾಡುವಂಥದ್ದು ನಿಮ್ಮ ಲೈಫಲ್ಲಿ ಸ್ವಲ್ಪ ದೂರ ಇದ್ದರೆ ಮೈಂಡ್ ಪೀಸ್ಫುಲ್ ಆಗಿರುತ್ತೆ. ಎಲ್ಲರಿಗೂ ಕೂಡ ನಮಸ್ಕಾರ. ಮತ್ತೆ ಹೊಸ ವಿಚಾರದ ಜೊತೆಗೆ ನಿಮ್ಮ ರಶ್ಮಿ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.